ಹರಿ ಓಂ. ಅರ್ಧ ಗಂಟೆ ಗೀತಾ ವ್ಯಾಖ್ಯಾನ ಗುರುಗಳ ಆಜ್ಞೆಯಂತೆ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಸದಾಶಿವಸಮಾರಂಭಾಂ ಶ್ರೀಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಓಂ ನಮೋ ಭಗವತೆ ವಿರಾಜೇಶ್ವರಾಯ. ಓಂ ಶ್ರೀ ಗಣೇಶಾಯ ನಮಃ. ಓಂ ಮಹಾಸರಸ್ವತ್ಯೈ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಎರಡನೇ ಅಧ್ಯಾಯ ಸಾಂಖ್ಯಯೋಗ 13ನೇ ಶ್ಲೋಕಕ್ಕೆ ಹೋದ ಸಲ ನಿಂತಿತ್ತು. ವಿ ಹ್ಯಾಡ್ ಸ್ಟಾಪ್ಡ್ ಇಟ್ 13th ಶ್ಲೋಕ, ಸೆಕೆಂಡ್ ಚಾಪ್ಟರ್ ಸಾಂಖ್ಯಯೋಗ ಇನ್ ಭಗವದ್ಗೀತಾ. ಧೀರಸ್ತತ್ರ ನ ಮುಹ್ಯತಿ, ವಿ ಹ್ಯಾಡ್ ಸ್ಟಾಪ್ಡ್ ದೇರ್. ಧೀರಃ ಮೀನ್ಸ್ ಪಂಡಿತ, ಜ್ಞಾನೀಸ್, ಪರಮಜ್ಞಾನೀಸ್, ದ ವೈಸ್. ಬ್ರಹ್ಮನಿಷ್ಠ ಆತ್ಮಜ್ಞಾನಿಗಳಿಗೆ ಧೀರ. ತತ್ರ ನ ಮುಹ್ಯತಿ, ಶೋಕಗೊಳ್ಳೋದಿಲ್ಲ. ದೇಹದ ಬಗ್ಗೆ ಅಭಿಮಾನ ಶೂನ್ಯರಾಗಿರ್ತಕ್ಕಂತಹ ಜ್ಞಾನಿಗಳು ದೇಹದ ಬಗ್ಗೆ ಆಗಲಿ, ದೇಹದ ಇರುವಿಕೆ ಬಗ್ಗೆ ಆಗಲಿ, ದೇಹಾಂತರ ಪ್ರಾಪ್ತಿ ಬಗ್ಗೆ ಆಗಲಿ, ಅಂದ್ರೆ ಜನನ ಮರಣಗಳಿಗೆ ಅವರು ಅತೀತರಾಗಿರೋದ್ರಿಂದ ಎಲ್ಲಿಯೂ ಶೋಕಗೊಳ್ಳೋದಿಲ್ಲ. ಅಲ್ಲಿಗೆ ನಿಂತಿತ್ತು. ಪರಮಾತ್ಮ ಹೇಳ್ತಾ ಇರತಕ್ಕಂತಹ ಮಾತುಗಳು ಅರ್ಜುನನಿಗೆ. 14ನೇ ಶ್ಲೋಕ ಪ್ರಾರಂಭ. ವಿ ಆರ್ ಕಮೆನ್ಸಿಂಗ್ ವಿತ್ ದಿ ಕಾಮೆಂಟ್ರಿ ಆನ್ ದಿ 14th ಶ್ಲೋಕ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಃ ಆಗಮಾಪಾಯಿನೋ ನಿತ್ಯಾಸ್ತಾಂ ತಿತೀಕ್ಷಸ್ವ ಭಾರತ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ. ಕೌಂತೇಯ ಈಸ್ ರೆಫರಿಂಗ್ ಟು ದಿ ಅರ್ಜುನ, ಹೇ ಸನ್ ಆಫ್ ಕುಂತಿ, ಕೌಂತೇಯ. ಮಾತ್ರ ಸ್ಪರ್ಶಾಸ್ತು ಶೀತೋಷ್ಣ ಸುಖ ದುಃಖದ. ಫಸ್ಟ್ ಚರಣ. Lord is making it very clear in the beginning itself in the second chapter, the greatest ultimate Advaita Sthiti, that is Atma Jnana, Atma Tattva or Brahma Tattva. He is making it very clear that why we suffer in the life, in the samsara. ನಾವು ಸಂಸಾರದಲ್ಲಿ ಯಾತಕ್ಕೆ ಒದ್ದಾಡ್ತಾ ಇದ್ದೇವೆ, ಯಾತಕ್ಕೆ ನಮಗೆ ತೊಂದರೆಗಳು ಬರುತ್ತೆ, ಚಿಂತೆಗಳು ಯಾತಕ್ಕೆ ಬರ್ತಾ ಇದೆ ಅನ್ನೋದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾನೆ ಭಗವಂತ ಇಲ್ಲಿ. ದೇಹವೇ ನಾನು ಅನ್ನೋ ಭಾವ ನಮಗಿರೋದ್ರಿಂದ ಅಜ್ಞಾನಿಗಳಿಗೆ, ನಾವು ನೋಡ್ತಾ ಇರೋದೆಲ್ಲ ಸತ್ಯ ಅಂತ ಇರೋದ್ರಿಂದ ನಮ್ಮ ಅನುಭವಕ್ಕೆ ಬರ್ತಾ ಇರ್ತಕ್ಕಂಥ ಎಲ್ಲ ಪ್ರಪಂಚದ ವಸ್ತುಗಳು, ವಿಷಯಗಳು ಸತ್ಯ. ಆಲ್ ದಟ್ ವಿ ಎಕ್ಸ್ಪೀರಿಯನ್ಸ್, ಆಲ್ ದಟ್ ವಿ ಸಿ, ಆಲ್ ದಟ್ ವಿ ಹಿಯರ್. ಸೀಯಿಂಗ್ ಮೀನ್ಸ್ ಫ್ರಮ್ ದಿ ಐಸ್, ಹಿಯರಿಂಗ್ ಫ್ರಮ್ ದ ಇಯರ್, ಸ್ಮೆಲ್ಲಿಂಗ್ ಫ್ರಮ್ ದ ನೋಸ್, ಟಚಿಂಗ್ ಫ್ರಮ್ ದಿ ಹೆಲ್ಪ್ ಆಫ್ ದ ಸ್ಕಿನ್, ಟಾಕಿಂಗ್ ಫ್ರಮ್ ದಿ ಹೆಲ್ಪ್ ಆಫ್ ದ ಟಂಗ್. These 5 senses. With the 5 senses which are outward, 5 ಇಂದ್ರಿಯಗಳು ಹೊರಮುಖವಾಗಿರೋದ್ರಿಂದ ನಮಗೆ ಜಗತ್ತಿನ ಪರಿಚಯ ಕ್ಷಣ ಕ್ಷಣಕ್ಕಾಗ್ತಾ ಇದೆ. At every fraction of a second we are seeing the life. We are experiencing, observing, taking part ಅಂತ ಅರ್ಥ. ಮಾತ್ರ ಸ್ಪರ್ಶ. ಮಾತ್ರ refers to the basic 5 tanmatras, the subtle elements of the senses. ಅಗೋಚರ, ಅವ್ಯಕ್ತ, ಸೃಷ್ಟಿ ಆರಂಭದಿಂದ ಬಂದಿರತಕ್ಕಂಥ ತನ್ಮಾತ್ರೆಗಳು. ವಾಟ್ ಈಸ್ ತನ್ಮಾತ್ರ? ದ ಮೋಸ್ಟ್ ಸಬ್ಟಲ್ ಸೆನ್ಸರಿ ಪರ್ಸೆಪ್ಟಿವ್ ಎಲಿಮೆಂಟಲ್ ಫಾರ್ಮ್ಸ್ ವಿಚ್ ಆರ್ ದಿ ಪರ್ಸೆಪ್ಟಿವ್ ಇನ್ಸ್ಟ್ರೂಮೆಂಟ್ಸ್ ಆಫ್ ದ ಹ್ಯೂಮನ್ ಬಾಡಿ ಆರ್ ಅನಿಮಲ್ ಬಾಡಿ. ಮಾತ್ರೆಗಳು ಯಾವುದು? 5 ಮಾತ್ರೆಗಳು ಅಂತ ಹೇಳ್ತಾರೆ. ರೂಪ, ಸೈಟ್, ಗಂಧ, sense of smell, olfaction. Rupa, Gandha, Rasa, taste from the tongue. Rasa tanmatre, Rupa tanmatre, Gandha tanmatre, Sparsha tanmatre, sense of touch. See, we touch and we hold. Sparsha tanmatre.
ಮತ್ತು ಕೊನೆಯದು ಯಾವುದು? ಐದನೇದು ಕೇಳ್ತಕ್ಕಂಥದ್ದು. ಶ್ರೋತೃ ಯಾವುದು? ಕೇಳ್ತಕ್ಕಂಥದ್ದು, ಕಿವಿಯಾರ ಕೇಳ್ತಕ್ಕಂಥ ಇದ್ದು. ಇದು ಆಲ್ ದ ಟೈಮ್ ವಿ ಆರ್ ಇನ್ ಕಾಂಟ್ಯಾಕ್ಟ್ ವಿತ್ ದೀಸ್ ಫೈವ್, ವಿತ್ ದಿ ಹೆಲ್ಪ್ ಆಫ್ ದಿ ಫೈವ್ ಸೆನ್ಸಸ್ ವಿ ಆರ್ ಅಬ್ಸರ್ವಿಂಗ್ ಅಂಡ್ ಎಕ್ಸ್ಪೀರಿಯನ್ಸಿಂಗ್ ಟಿಲ್ ಡೆತ್ ದಿ ವರ್ಲ್ಡ್, ಅಂಡ್ ವರ್ಲ್ಡ್ ಅಪಿಯರ್ಸ್ ಟು ಬಿ ರಿಯಲ್. ಮಾತ್ರ ಸ್ಪರ್ಶಾಸ್ತು ಕೌಂತೆಯ. ಸ್ಪರ್ಶ ಮೀನ್ಸ್ these five sensory perceptions are receiving five different stimuli. ನಮ್ಮ ದೇಹದ 5 ಇಂದ್ರಿಯಗಳು 5 ತರಹ ಸಂವೇದನೆಯನ್ನು ಹೀರ್ಕೊಳ್ತಾ ಇದೆ ಪ್ರತಿ ಕ್ಷಣದಲ್ಲಿ. ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ, ಮಾತನಾಡ್ತಾ ಇದ್ದೇವೆ, ಸ್ಪರ್ಶ ಮಾಡ್ತೇವೆ, ಮೂಸು ನೋಡ್ತೇವೆ, ಸೆನ್ಸ್ ಆಫ್ ಸ್ಮೆಲ್, ಇವೆಲ್ಲವನ್ನು ಮಾಡ್ತಾ ಇದ್ದೇವಲ್ಲ. ಮಾತ್ರ ಸ್ಪರ್ಶ ಅಂದ್ರೆ ಅದೇ, ಕಮಿಂಗ್ ಇನ್ ಕಾಂಟ್ಯಾಕ್ಟ್ ವಿತ್ ದಿ ಸೆನ್ಸರಿ ಆಬ್ಜೆಕ್ಟ್ಸ್ ವಿತ್ ದಿ ಹೆಲ್ಪ್ ಆಫ್ sensory perceptive indriyas, organs or instruments, all the time. So whether you like or not, the paradox is the Lord is saying, whether you like or not, all extremes are there when you are perceiving the stimuli. ಅಂದ್ರೆ ನಮಗೆ ಬೇಕು ಅಥವಾ ಬೇಡ ಅನ್ನೋ ಪ್ರಶ್ನೆ ಇಲ್ಲ, ಎಲ್ಲವನ್ನೂ ಸಹಿಸಿಕೊಳ್ಬೇಕು 5 ಇಂದ್ರಿಯಗಳಿಂದ. ಉದಾಹರಣೆ, ನಮಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ, ವೆದರ್ ಯು ಲೈಕ್ ಆರ್ ನಾಟ್, ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್, ವಿ ಹ್ಯಾವ್ ಟು ಬೇರ್ ವಿತ್ ದೀಸ್ ಮಾತ್ರಾಸ್, ಸೆನ್ಸರಿ ಪರ್ಸೆಪ್ಷನ್ಸ್. ಯಾವುದು? ಫಾರ್ ಎಕ್ಸಾಂಪಲ್, ವಾಸನೆ ತಕೊಳ್ಳಿ, ಸೆನ್ಸ್ ಆಫ್ ಸ್ಮೆಲ್. ನಮಗೆ ಸುಗಂಧ ಇಷ್ಟ, ದುರ್ಗಂಧ ಇಷ್ಟ ಇಲ್ಲ. ಸೊ if the filthy odor, filthy smell is coming, we try to close and then we walk away from the area. And if very fragrant smell is there, you enjoy that. So we need only fragrant smell, so to pamper our senses, to develop that sort of pleasure in life. ನಮಗೆ ಒಳ್ಳೆ ಸುವಾಸನೆ ಬೇಕು, ಸುಗಂಧ ಬೇಕು, ದುರ್ಗಂಧ ಬೇಡ. ಮಾತು ಅಷ್ಟೇ, ನಮಗೆ ಒಳ್ಳೆ ಮಾತು ಇರಬೇಕು. ಒಳ್ಳೆ ಮಾತುಗಳು ಅಂದ್ರೆ ಇಲ್ಲಿ ಶಬ್ದಗಳು. ನಮಗೆ ಒಳ್ಳೆ ಸಂಗೀತ ಇರಬೇಕು, ನಮಗೆ ಇಷ್ಟವಾಗಿರ್ತಕ್ಕಂಥ ಮಾತುಗಳು ಇರಬೇಕು, ಇಷ್ಟವಾಗಿರೋ ಸಂಗೀತ ಇರಬೇಕು. ಕೆಟ್ಟದಾಗಿರೋದು ಬೇಕಾಗಿಲ್ಲ, ನಮ್ಗೆ ಸಿಟ್ಟು ಬರುತ್ತೆ. ಯಾರಾದ್ರೂ ಜಗಳ ಆಡ್ತಾ ಇದ್ರೆ ಸಿಟ್ಟು ಬರುತ್ತೆ. ಜಗಳ ಆಡೋದಕ್ಕಿಂತ ಒಳ್ಳೆ ಮಾತು, ಮಧುರವಾದ ಮಾತಾಡೋರ್ಕಂದ್ರೆ ಇಷ್ಟ ಆಗುತ್ತೆ. ಸಿ ದಿಸ್ ಆರ್ ಆಲ್ ಪ್ಯಾರಡಾಕ್ಸಸ್, 2 ಎಕ್ಸ್ಟ್ರೀಮ್ಸ್. ಹಾಗೆ ನೋಟವು ಅಷ್ಟೇ, ಕೆಟ್ಟದನ್ನು ನೋಡ್ಲಿಕ್ಕೆ ಮನಸ್ಸು ಹೆದರ್ಕೊಳ್ಳುತ್ತೆ. ಒಳ್ಳೆದನ್ನ, ನಮಗೆ ರುಚಿಯಾಗಿರೋದನ್ನ, ಮನಸ್ಸಿಗೆ ಆನಂದ ಕೊಡತಕ್ಕಂಥದ್ದು ನೋಡಬೇಕು ಅಂತ ಇಷ್ಟ ಆಗುತ್ತೆ. ಹಾಗೆ ಸೊ ವೆದರ್ ಯು ಲೈಕ್ ಆರ್ ನಾಟ್, ದಿ 5 ಸೆನ್ಸಸ್ ರಿಸೀವ್ ಆಲ್ ಟೈಪ್ಸ್ ಆಫ್ ಸ್ಟಿಮ್ಯುಲೈ, all types of perceptions, and we throughout the life, ಬದುಕಿರೋ ತನಕ ಇದು ನಮ್ಮನ್ನ ಬಿಡೋದಿಲ್ಲ. ನಮಗೆ ದೇಹ ಭಾವ ಇರೋದ್ರಿಂದ, ದೇಹದಲ್ಲಿ 5 ಇಂದ್ರಿಯಗಳು ಇರೋದ್ರಿಂದ ಇದಕ್ಕೆ ಸಂವೇದನಾಶೀಲವಾಗಿ ನಾವು ಎಲ್ಲವನ್ನು ಹೇಳ್ಕೊಳ್ತಾ ಇದ್ದೇವೆ, ಎಲ್ಲವನ್ನು ಅನುಭವಿಸ್ತಾ ಇದ್ದೇವೆ. ಮಾತ್ರ ಸ್ಪರ್ಶ ಅಸ್ತು, ಅದರ್ಥ ಸ್ಪರ್ಶ, ದೇ ಆರ್ ಟಚಿಂಗ್ ಅಸ್. ಸೊ ದಿ ಸ್ಟಿಮ್ಯುಲೈ ಆರ್ ಎಂಟರಿಂಗ್ ಅಲ್ಟಿಮೇಟ್ಲಿ ಇನ್ ಟು ದ ಬ್ರೈನ್. ನಮಗನ್ಸುತ್ತೆ ನಾವು ನೋಡ್ತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಎಲ್ಲಿವರೆಗೆ? ಆ ಚೈತನ್ಯ ಇರೋ ತನಕ, ದೇಹದಲ್ಲಿ ಚೈತನ್ಯ ಇರೋ ತನಕ. ಅಂದ್ರೆ ಇಂದ್ರಿಯಗಳ ಚೈತನ್ಯ ಶಕ್ತಿ ಪ್ರಾಣಶಕ್ತಿಯಿಂದ ಬರತಕ್ಕಂಥದ್ದು. ಆ ಮೂಲ ಪ್ರಾಣಶಕ್ತಿ ಕೊಡೋ ಚೈತನ್ಯ ಯಾವುದು? ಆತ್ಮಶಕ್ತಿ. ಅಂದರೆ ಓನ್ಲಿ ಇನ್ ದಿ ಪ್ರೆಸೆನ್ಸ್ ಆಫ್ ದಟ್ ಸುಪ್ರೀಂ ಚೈತನ್ಯ, ಕಾಸ್ಮಿಕ್ ಚೈತನ್ಯ, ದಟ್ ಪರಾವರ ಕಾನ್ಷಿಯಸ್ನೆಸ್, ಆಲ್ ದಿ ಇಂದ್ರಿಯಾಸ್ ಆರ್ ವರ್ಕಿಂಗ್. ಪ್ರಾಣಶಕ್ತಿ ಈಸ್ ವರ್ಕಿಂಗ್ ಅಂಡ್ ದ ಬಾಡಿ ಈಸ್ ಇನ್ ದಿ ಮೋಷನ್. ಅಂದ್ರೆ ಬಾಡಿ ಈಸ್ ವರ್ಕಿಂಗ್, ಅದರ್ವೈಸ್ ಬಾಡಿ ಈಸ್ ಜಡ. ಪ್ರಾಣಶಕ್ತಿಗೂ ಅತೀತವಾಗಿ ಮೂಲದಲ್ಲಿ ಆಧಾರವಾಗಿರೋದು ಆತ್ಮಶಕ್ತಿ. ಆತ್ಮಶಕ್ತಿಯಿಂದನೇ ಎಲ್ಲ ಬರ್ತಾ ಇರೋದು ಅಂತ. ಆತ್ಮನ ಇರುವಿಕೆಯಿಂದ ಬರ್ತಾ ಇದೆ, ಆತ್ಮನ ಬೆಳಕಿನಿಂದ ನಾವು ನೋಡ್ತಾ ಇದ್ದೇವೆ. ಬರೀ ನಮ್ಮ ಕಣ್ಣು ಮಾತ್ರ ನೋಡ್ಲಿಕ್ಕೆ ಕಾರಣ ಅಲ್ಲ. ಕಣ್ಣಿದ್ರೂ ನಾವು ಹೇಳ್ತೇವೆ ಕಣ್ಣಿಂದ ನೋಡ್ತಾ ಇದ್ದೇವೆ, ಆದ್ರೆ ಆ ಕಣ್ಣಿಗೆ ನೋಡೋ ಶಕ್ತಿ ಒಳಗಡೆಯಿಂದ ಎಲ್ಲಿಂದ ಬಂತು ಅಂದ್ರೆ ಅದು ಆತ್ಮನ ಶಕ್ತಿ. ಆ ಆತ್ಮನ ಬೆಳಕಿನಿಂದ ಕಣ್ಣು ನೋಡುತ್ತೆ, ಆತ್ಮನ ಶಕ್ತಿಯಿಂದ ಕಿವಿ ಕೇಳುತ್ತೆ. ಇಲ್ಲಿ 2ನೇ ಪಾಯಿಂಟ್ ಏನು? ನಿಮಗೆ ಇಷ್ಟ ಇರಲಿ ಇಷ್ಟ ಇಲ್ಲದೆ ಇರಲಿ, ಎಲ್ಲವನ್ನೂ ಸಹಿಸಿಕೊಳ್ಬೇಕು, ಎಲ್ಲವನ್ನೂ ನೋಡಬೇಕು, ಅಂದ್ರೆ ಅನುಭವಿಸಬೇಕು. ದೇಹ ಪ್ರಜ್ಞೆ ಇರೋದ್ರಿಂದ, ನಾನು ಅನ್ನೋ ಪ್ರಜ್ಞೆ ಇರೋದ್ರಿಂದ, ಬಿಕಾಸ್ ಆಫ್ ದ ಐನೆಸ್ ಅಟ್ಯಾಚ್ ಟು ದ ಬಾಡಿ ಕಾನ್ಷಿಯಸ್ನೆಸ್, ಸಿ ಐ ಫೀಲ್ ಹ್ಯಾಪಿ ಸಮಟೈಮ್ಸ್, ಐ ಫೀಲ್ ಸಾರೋ, ಐ ಫೀಲ್ aversion sometimes by the play of the 5 senses. For example, ಕೆಲವು ಸಂದರ್ಭದಲ್ಲಿ ಕೆಲವು ನಮಗೆ ಇಷ್ಟ ಆಗುತ್ತೆ, ಇನ್ನು ಕೆಲವು ಬೇರೆ ಸಂದರ್ಭ ಇಷ್ಟ ಆಗಲ್ಲ. ನಮಗೆ ಸಾರು, ಊಟದ ಸಾರು,
the gravy or the curry which you like so much. We enjoy along with the food. Curry, rasam. But when you are having fever, when your body not well, when you have uneasiness, when you are lying on the bed because of fever, the same curry, rasam, it won't taste. Your taste buds cannot enjoy that. ಬಾಯಿ ಕಹಿ ಆಗುತ್ತೆ, ಜ್ವರ ಬಂದಾಗ ಸೇರೋದಿಲ್ಲ ಅಂತೀವಿ. ನಾರ್ಮಲ್ ಆಗಿದ್ದಾಗ ಎಲ್ಲ ಸೇರುತ್ತೆ, ಜ್ವರ ಬಂದಾಗ ನಮಗೆ ಸೇರೋದಿಲ್ಲ. ಸೊ ಸೇಮ್ ಟೇಸ್ಟ್ now appears different. So these are the things, matra sparshasta kaunteya. Lord is saying to another example, how anta. Shitoshna sukadukkada. Shita ushna. The literal meaning, shita refers to dropping in the temperature, freezing temperature, cold temperature. Ushna means higher temperature. Higher temperature. That is, in other words, totally winter season or totally dry summer season. Antamartha. Shita, Ushna, comparable to Sukha, Dukkha. In other words, Shita antandre, opposite to Ushna. The cold opposite to heat. Similarly, Sukha opposite to Dukkha. The pleasure and sorrow. So he is comparing, with examples, Lord is telling. So, in the life, you have to bear with cold. Cold andre extreme cold conditions andre, literal meaning is cold andre winter season, adalla. Shita ಮತ್ತೆ ಉಷ್ಣ ಅಂದ್ರೆ the ಲಕ್ಷ್ಯಾರ್ಥ ಏನು ಆಚಾರ್ಯ ಹೇಳ್ತಾರೆ, the inner meaning ಶೀತ and ಉಷ್ಣ refers to ಯಾವುದು ನಿಮಗೆ ಸಾಧ್ಯವಾಗುತ್ತೋ ಸಹಿಸಿಕೊಳ್ಳಕ್ಕೆ ಅದು ಶೀತ ಅನ್ನೋ ಅರ್ಥದಲ್ಲಿ ಬರುತ್ತೆ, ಯಾವುದು ಅಸಾಧ್ಯವಾಗುತ್ತೋ ಅದು ಉಷ್ಣ ಅನ್ನೋ ಲೆಕ್ಕದಲ್ಲಿ ಬರುತ್ತೆ. That which you can bear, that within the threshold, that which is beyond the threshold. ಎಲ್ಲವೂ ಇರುತ್ತೆ ಜೀವನದಲ್ಲಿ, ಸುಖವೂ ಇದೆ, ದುಃಖವೂ ಇದೆ. Just like there is a day followed by night and again followed by daytime. ಯಾವ ರೀತಿ ಹಗಲು ರಾತ್ರಿ ಅನ್ನೋದು ನಿರಂತರವಾಗಿ ನಾವು ನೋಡ್ತಾ ಇದ್ದೇವೆ, ಹಾಗೆ ಶೀತೋಷ್ಣಗಳು ಅಂದ್ರೆ ಅದರ ಸಂಬಂಧವಾದಂತಹ ಪರಿಣಾಮಗಳನ್ನ ಸುಖ ದುಃಖದ ರೂಪದಲ್ಲಿ ನೋಡ್ತಾ ಇದ್ದೇವೆ. ಸುಖ ದುಃಖದ ರೂಪದಲ್ಲಿ ಬರುತ್ತೆ. Every moment, constant changes are there in the life. Nothing is static. Lord is making very clear. ಯಾವುದು ನಿಂತ ನೀರಲ್ಲ, ಎಲ್ಲವೂ ಗತಿಶೀಲ, ಬದಲಾವಣೆ ಆಗ್ತಾ ಇರತಕ್ಕಂಥದ್ದು. There is continuous transformation. Nothing remains static, nothing remains stable. They are all coming and going. You are experiencing pain today, you are experiencing pleasure tomorrow. ಇವತ್ತು ಏನೋ ಒಂದು ಕ್ರೈಸಿಸ್ ಇದೆ, ಅದು ಶಾಶ್ವತ ಅಲ್ಲ, ಅದು ಹೋಗುತ್ತೆ. ನಾಳೆ ಸುಖದಗಳಿಗೆ ಬರುತ್ತಲ್ಲ, ಅದು ಶಾಶ್ವತ ಅಲ್ಲ. When you are enjoying the life, when they say luck smiles and I am enjoying life, even that is not permanent. So they are all coming and going ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಆದ್ರಿಂದ ಮುಂದಿನ ಚರಣ ಇದೆಯಲ್ಲ, ಆಗಮ ಪಾಯಿನೋ ಅನಿತ್ಯ ತಾಂ ತಿತಿಕ್ಷಸ್ವ ಭಾರತ. ಭಾರತ means again, hey Arjuna, look Arjuna, Bharata word comes from Bharata Chakravarti. The dynasty is from Bharata Chakravarti. So he calls Arjuna as Bharata. ನೋಡಪ್ಪ ಕೃಷ್ಣ, ಅರ್ಜುನ, ನೀನು ಸಹಿಸ್ಕೊಳ್ಬೇಕು ಇದನ್ನೆಲ್ಲ. ಯು ಹ್ಯಾವ್ ಟು ಬೇರ್ ವಿತ್ ಆಲ್ ದೀಸ್ ಥಿಂಗ್ಸ್. ತಾನ್ ತಿತಿಕ್ಷಸ್ವ ಭಾರತ. ತಿತಿಕ್ಷಸ್ವ, ಆದೇಶ ಬೈ ದ ಲಾರ್ಡ್ ಟು ದ ಮ್ಯಾನ್ಕೈಂಡ್, ನಾಟ್ ಓನ್ಲಿ ಟು ಅರ್ಜುನ. ತಿತಿಕ್ಷಸ್ವ means you have to bear with these things in life. What are these things? The paradoxical things, opposite things, ದ್ವಂದ್ವಗಳು. ಇವತ್ತು ಸುಖ ನಾಳೆ ದುಃಖ, ಇವತ್ತು ಶೀತ ನಾಳೆ ಉಷ್ಣ, ಇವತ್ತು ಒಳ್ಳೆಯದು ನಾಳೆ ಕೆಟ್ಟದ್ದು, ಇದು ಬರ್ತಾನೆ ಇರುತ್ತೆ ನಮ್ಮ ಜೀವನದಲ್ಲಿ. ಯಾಕೆ? ದೇ ಆರ್ ಕಮಿಂಗ್ ಅಂಡ್ ದೇ ಆರ್ ಲೀವಿಂಗ್, ದೇ ಆರ್ ನಾಟ್ ಪರ್ಮನೆಂಟ್. ಆದ್ರಿಂದ ದೀಸ್ ಥಿಂಗ್ಸ್ ಆರ್ ನಾಟ್ ಎಟರ್ನಲ್, ದೇ ಡೋಂಟ್ ಸ್ಟೇ ಪರ್ಮನೆಂಟ್ಲಿ, ದೇ ಆರ್ ಇನ್ ದಿ transitory flux medium. They will be entering and going in your life. That is why he says agama payino anitya. Agama payinaha means they come and go, they don't stay permanently. So don't be under the foolish impression that your grief is permanent, your sorrow is permanent. And don't be under that impression. Today you are sad, tomorrow you will be laughing. Again tomorrow you are laughing andre, again there is a possibility next day you may once again feel sad. They are all connected with your body, connected with your mind.
connected with this samsara, which appears to be real for you. Actually, it is not so. Anitya. Agama payana anitya. They come and go because they are not eternal. Your foolish attempt is you are identifying with the body. ನಾನು ದೇಹ, ನಾನು ಅರ್ಜುನ, ನಾನು ಯುಧಿಷ್ಠಿರನ ತಮ್ಮ, ನನ್ನ ಎದುರುಗಡೆ ಇರತಕ್ಕಂತಹ ದಾಯಾದಿಗಳನ್ನು ಕೊಲ್ಲಕ್ಕೆ ಬಂದಿದ್ದೇನೆ, ಎದುರುಗಡೆ ಇರತಕ್ಕಂತಹ ಭೀಷ್ಮಾಚಾರ್ಯ ಪಿತಾಮಹ ಅವ್ರನ್ನ ಕೊಲ್ಲಕ್ಕೆ ಬಂದಿದ್ದೇನೆ, ದ್ರೋಣಾಚಾರ್ಯನ ಕೊಲ್ಲಕ್ಕೆ ಬಂದಿದ್ದೇನೆ, ಈ ಭಾವದಿಂದ ಮಾತಾಡ್ತಾ ಇದೆಯಲ್ಲಪ್ಪ. ಆಲ್ ದ ವೈಲ್ ಯು ಆರ್ ಅಂಡರ್ ದಟ್ ಇಂಪ್ರೆಷನ್ ದಟ್ ಯು ಆರ್ ದ ಗ್ರೇಟ್ ಅರ್ಜುನ, ಮಧ್ಯಮ ಪಾಂಡವ. ಐ ಆಮ್ ಹಿಯರ್ ಟು ಫೈಟ್, ಐ ಆಮ್ ಹಿಯರ್ ಟು ಕಿಲ್ ದಿ 11 ಅಕ್ಷೋಹಿಣಿ ಸೈನ್ಯ ಆಫ್ ದುರ್ಯೋಧನ. See, with that motive you are standing. The truth is not like that. That is what he said. So, things come and go. You have to bear with this. ಅವುಗಳನ್ನ you have to ಸಹಿಸ್ಕೊಳ್ಬೇಕು. ನೀನು ಸಹಿಸ್ಕೊಳ್ಬೇಕು. ದುಃಖ ಬಂದ್ರೆ ಪರಮಾತ್ಮ ನಮಗೆ ಹೇಳ್ತಾ ಇರೋದು ಎಟರ್ನಲ್ ಉಪದೇಶ. ತಾನ್ ಅವೆಲ್ಲವನ್ನು ಆಲ್ ಪುಟ್ ಟುಗೆದರ್. ಗುಡ್ ಥಿಂಗ್ಸ್ ಆರ್ ಬ್ಯಾಡ್ ಥಿಂಗ್ಸ್, ಸಾರೋ ಆರ್ ಪ್ಲೆಷರ್, ಕೋಲ್ಡ್ ಸೀಸನ್ ಆರ್ ವಿಂಟರ್ ಸೀಸನ್, ಸಮ್ಮರ್ ಸೀಸನ್, heat or cold, pain or pleasure, all opposites. You have to bear with this. ಸಹಿಸ್ಕೊಳ್ಬೇಕಪ್ಪ ನೀನು ಜೀವನದಲ್ಲಿ. ಎಲ್ಲಿವರೆಗೆ ನೀನು ಸಹಿಸ್ಕೊಳ್ಳೋ ಶಕ್ತಿ ನಿನಗೆ ಬರುತ್ತೋ ಮಾನಸಿಕ, ಆವಾಗ ನಿನಗೆ ಮನಸ್ಸಿನ ಸ್ಥಿಮಿತತೆ ಬರುತ್ತೆ. ದೆನ್ ಯುವರ್ ಮೈಂಡ್ ಕ್ಯಾನ್ ಬಿಕಮ್ ಸ್ಟಿಲ್ ಅಂತ. ಸೊ ದಟ್ ಇಸ್ ದ ಲಾರ್ಡ್ಸ್ ಇಂಜಂಕ್ಷನ್ ಹಿಯರ್. ತಿತಿಕ್ಷಸ್ವ ಮೀನ್ಸ್ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಮೈಂಡ್, with forbearance. Just endure all these things with a smiling face. ಅಂದ್ರೆ ಮನಸ್ಸಿನಲ್ಲಿ ಛಲ, ಧೈರ್ಯ, ಆತ್ಮಶಕ್ತಿಯಿಂದ ಎಲ್ಲವನ್ನೂ ಸಹಿಸಿಕೊಳ್ಬೇಕು. ಸಿ ದ ವರ್ಡ್ ತಿತಿಕ್ಷಸ್ವ. In Vedanta, you remember, Acharya Shankara has made it very, very, very clear during the Viveka Chudamani itself and all other his Prakarana Granthas like ಆತ್ಮಬೋಧ, ಉಪದೇಶ ಸಹಸ್ರಿ, ಇಂತಹ ಗ್ರಂಥಗಳಲ್ಲಿ, ಪ್ರಕರಣ ಗ್ರಂಥಗಳಲ್ಲಿ ಆಚಾರ್ಯರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ್ದು ಹೇಳಿದ್ದಾರೆ? ಮೋಕ್ಷವನ್ನು ಹೊಂದಬೇಕು ಅಂತ ಇಚ್ಛೆ ಇರತಕ್ಕಂತಹ ವ್ಯಕ್ತಿ ಜಿಜ್ಞಾಸು, ಮುಮುಕ್ಷು, ಆತನಿಗೆ ಏನು ಕ್ವಾಲಿಫಿಕೇಶನ್ ಇರಬೇಕು? ಆತನ ಅರ್ಹತೆ ಏನಿರಬೇಕು? ಒಬ್ಬ ಸರಿಯಾದ ಆತ್ಮಜ್ಞಾನ ಸಂಪನ್ನ ಸದ್ಗುರುವಿನ ಹತ್ರ ಹೋಗಬೇಕಾದ್ರೆ ನಮಗೆ ವಾಟ್ ಈಸ್ ದಟ್ ವಿ ನೀಡ್ ದಟ್ ಕ್ವಾಲಿಫಿಕೇಶನ್. ಆಚಾರ್ಯ ಹ್ಯಾಸ್ ಮೇಡ್ ಇಟ್ ವೆರಿ ಕ್ಲಿಯರ್. ಏನ್ ಹೇಳ್ತಾರೆ? ಸಾಧನ ಚತುಷ್ಟಯ, 4 types of things he calls it. ಸಾಧನ ಚತುಷ್ಟಯ. ಯಾವುದು? ದ ಒನ್ ಈಸ್ ವಿವೇಕ, ಡಿಸ್ಕ್ರಿಮಿನೇಟಿವ್ ಪವರ್. ಯು ಶುಡ್ ಡೆವಲಪ್ ದಟ್ ಪವರ್. ಡಿಸ್ಕ್ರಿಮಿನೇಟಿವ್ ಪವರ್ ಅಂದ್ರೆ ವಾಟ್ ಈಸ್ ನಿತ್ಯ, ವಾಟ್ ಈಸ್ ಅನಿತ್ಯ, ವಾಟ್ ಈಸ್ ಎಟರ್ನಲ್, ವಾಟ್ ಈಸ್ ಟ್ರಾನ್ಸಿಯೆಂಟ್, ಯಾವುದು ಶಾಶ್ವತ, ಯಾವುದು ಅಶಾಶ್ವತ, ಅದು ಮೊದಲು ತಿಳ್ಕೊಳ್ಬೇಕು. ದೇಹ ಶಾಶ್ವತ ಅಲ್ಲ, ಈ ಜಗತ್ತು ಶಾಶ್ವತ ಅಲ್ಲ, ಸಂಸಾರ ಶಾಶ್ವತ ಅಲ್ಲ, ಇರೋದು ಒಂದೇ ವಸ್ತು, ಅದು ಶಾಶ್ವತ, ಎಟರ್ನಲ್. ಅದು ಆ ವಿವೇಕ, ನಿತ್ಯಾನಿತ್ಯ ವಿವೇಕ. ದೆನ್ ವೈರಾಗ್ಯ ಈಸ್ ಸೆಕೆಂಡ್ ಒನ್. ವೈರಾಗ್ಯ ಮೀನ್ಸ್ ಡಿಸ್ಪ್ಯಾಷನ್. ಎದರಲ್ಲಿ? ಇಹಾಮೂತ್ರ ಫಲ, ಭೋಗ, ವಿರಾಗ. ಇಹಾಮೂತ್ರ ಫಲ, ಇಹ ಪ್ಲಸ್ ಅಮೂತ್ರ ಫಲ, ಭೋಗ, ವಿರಾಗ. ಡಿಸ್ಪ್ಯಾಷನ್, ವಿರಾಗ ಇರಬೇಕು. ವಾಟ್ ಡಸ್ ಇಟ್ ಮೀನ್ ವಿರಾಗ? ಡಿಸ್ಪ್ಯಾಷನ್, ನಾಟ್ ಅಟ್ಯಾಚ್ಡ್, ನಾನ್ ಅಟ್ಯಾಚ್ಮೆಂಟ್ ಅಂತ. ವೈರಾಗ್ಯ ಅಂತ ಎದರಲ್ಲಿ ವೈರಾಗ್ಯ ಅಂದ್ರೆ ಇಹಲೋಕದ ವಸ್ತುಗಳಲ್ಲಿ, ಇಹಲೋಕದಲ್ಲಿ ಮಾಡ್ತಕ್ಕಂಥ ಕರ್ಮಗಳಿಂದ ಒಳ್ಳೆ ಫಲ ಬಂದ್ರೆ ನನಗೆ ಒಳ್ಳೆ ಐಶ್ವರ್ಯ ಸಿಗುತ್ತೆ, ಪ್ರಸಿದ್ಧಿ ಸಿಗುತ್ತೆ, ಕೀರ್ತಿ ಸಿಗುತ್ತೆ, ಜನಗಳ ಮನ್ನಣೆ ಕೊಡ್ತಾರೆ, ನಮಸ್ಕಾರ ಮಾಡ್ತಾರೆ, ನಾನು ದೊಡ್ಡವನು ಅಂತ ಅನ್ಸ್ಕೊಳ್ತೀನಿ ಅಂತಕ್ಕಂಥ ಆಸೆಗಳಿದೆಯಲ್ಲ, ಅದು ಇಹಲೋಕದ ಆಸೆಗಳು, ಅದ್ರ ಫಲ. ಅದು ಇಹ ಪ್ಲಸ್ ಅಮೂತ್ರ. ಸತ್ತು ಹೋದ್ಮೇಲೆ ಪರಲೋಕದಲ್ಲಿ ನನಗೆ ಒಳ್ಳೆ ಅವಕಾಶ ಸಿಗಬೇಕು, ನಾನು ಸ್ವರ್ಗಲೋಕಕ್ಕೆ ಹೋಗಬೇಕು, ಸ್ವರ್ಗ ಸುಖವನ್ನು ಅನುಭವಿಸಬೇಕು. ಸಿ ಎವ್ರಿಬಡೀಸ್ ಕಾನ್ಸೆಪ್ಟ್ ಈಸ್ ಆಫ್ಟರ್ ಡೆತ್ ಐ ಶುಡ್ ಗೋ ಟು ಹೆವನ್ ಓನ್ಲಿ, ನಾಟ್ ಟು ದ ಹೆಲ್. ಅಮೂತ್ರ ಅಂದ್ರೆ ಆಫ್ಟರ್ ಡೆತ್ ಐ ಶುಡ್ ಬಿ ಇನ್ ಹೆವನ್, ನಾಟ್ ಇನ್ ದ ಹೆಲ್. Nobody wishes to go to the hell. ಸಾಮಾನ್ಯವಾಗಿ ನಾವು ಯಾರನ್ನ ಕುರಿತು ಹೇಳಬೇಕಾದ್ರೂ ರೂಢಿ ಮೂಲದಲ್ಲಿ ಏನ್ ಹೇಳ್ತೇವೆ? ಇಂಥವರು ಸತ್ತೋದ್ರು ಅಂತ ಅನ್ನೋದು ಸಾಧಾರಣ ಆಯಿತು. ಬಹು ಗೌರವದಿಂದ ನಾವೇನು ಹೇಳ್ತೇವೆ? ಇಂಥವರು ಸ್ವರ್ಗಸ್ಥರಾದರು. ವೆನ್ ಎ ಮ್ಯಾನ್ ಡೈಸ್ ವಿ ಸೇ ದಿವಂಗತ,
ದಿವಂ ಗತಃ ಅಂದ್ರೆ ದಿವ ಅಂದ್ರೆ ಅರ್ಥ ಸ್ವರ್ಗಕ್ಕೆ ಹೋದ್ರು, ಸ್ವರ್ಗಸ್ಥರಾದ್ರು. ನರಕಸ್ಥರಾದ್ರು ಅಂತ ನಾವು ಹೇಳೋದು ಇಲ್ಲ. ವಿ ಡೋಂಟ್ ಎಕ್ಸ್ಪೆಕ್ಟ್ ದಟ್ ಅಂಡ್ ನ್ಯಾಚುರಲ್. ಸೊ ಅದು ಅಮೂತ್ರ ಫಲ. ಸೊ ಈ ಲೋಕದಲ್ಲಾಗ್ಲಿ ಪರಲೋಕದಲ್ಲಾಗ್ಲಿ ನನಗೆ ಅದು ಆಸೆ ಇಲ್ಲಪ್ಪ. ಯಾಕೆಂದ್ರೆ ಮತ್ತೆ ಮತ್ತೆ ಬರಬೇಕಲ್ಲ, ಐ ಹ್ಯಾವ್ ಟು ಕಮ್ ಬ್ಯಾಕ್. ಸ್ವರ್ಗಕ್ಕೆ ಹೋದ್ರೂ ಮತ್ತೆ ಹುಟ್ಟು ಬರಬೇಕಲ್ಲ ಭೂಮಿನಲ್ಲಿ, ಅದಕ್ಕೆ ಬೇಡ. ಲೆಟ್ ಮಿ ನಾಟ್ ಅಸ್ಪೈರ್, ಡಿಸೈರ್ ಫಾರ್ ಈವನ್ ಹೆವನ್. ಅದು ವೈರಾಗ್ಯ ಅಂದ್ರೆ ಅದು. ಮೂರನೇದು ಯಾವುದು? ಷಟ್ ಸಂಪತ್ತಿ ಅಂತ ಹೇಳ್ತಾರೆ ಆಚಾರ್ಯರು. ಷಟ್ ಸಂಪತ್ತಿ, 6 ಗ್ರೇಡೇಷನ್, 6 ಸ್ಟೆಪ್ಸ್. ಷಟ್ ಮೀನ್ಸ್ 6. ಯಾವುದು? ಶಮ, ದಮ, ಉಪರತಿ. ಈಚ್ ಒನ್ ಈಸ್ ಎ ಹ್ಯೂಜ್ ಒನ್ ಇಟ್ ಸೆಲ್ಫ್. ನೋ, ದರ್ ಇಸ್ ನೋ ಟೈಮ್. ಆಲ್ರೆಡಿ ಇಟ್ ವಾಸ್ ಎಕ್ಸ್ಪ್ಲೈನ್ಡ್ ಲಾಂಗ್ ಬ್ಯಾಕ್ ಒನ್ಸ್. ಶಮ, ದಮ, ಉಪರತಿ. 4th is ತಿತಿಕ್ಷಾ. 5th is ಶ್ರದ್ಧಾ. 6th ಸಮಾಧಾನ. ಷಟ್ ಸಂಪತ್ತು, 6-fold our steps to be taken. 6 different steps to be taken to become a jijnasu, to become a mumukshu. Shama, Dama, Uparati. 4th is Titiksha. Titiksha word comes there. So it ಷಟ್ ಸಂಪತ್ತಲ್ಲಿ ಬರುತ್ತೆ. ಸೊ ವಿವೇಕ, ವೈರಾಗ್ಯ, ಷಟ್ ಸಂಪತ್ತು, ಕೊನೆಗೆ ಮುಮುಕ್ಷತ್ವ. ಈ ಫಸ್ಟ್ 3 ಬಂದ್ರೆ 4th one ಆಟೋಮ್ಯಾಟಿಕಲಿ ಯು ಗೆಟ್ ಇನ್. ಮುಮುಕ್ಷತ್ವ, ಜಿಜ್ಞಾಸತ್ವ. ದೆನ್ ಯು ಬಿಕಮ್ ಕ್ವಾಲಿಫೈಡ್ ಟು ರೀಚ್ ಎ ಸದ್ಗುರು ಅಂತ ಅರ್ಥ. ಆಚಾರ್ಯರು ಹೇಳಿರೋ ಮಾತು. ಸೊ ಅಲ್ಲಿ ತಿತಿಕ್ಷಾ ವರ್ಡ್ ಹೇಳಿದ್ದಾರೆ. ತಿತಿಕ್ಷಾ ಗುರುಗಳು ಈ ತಿತಿಕ್ಷಾ ಬಗ್ಗೆ ನಮ್ಮ ಗುರುದೇವರು ಒಮ್ಮೆ ಹೇಳಿದರು. ತಿತಿಕ್ಷಾ ಮೀನ್ಸ್ ಇಟ್ ಈಸ್ ಎ ರಿಯಲ್ ತಪಸ್ ಅಂತ ಹೇಳಿದರು. ಅವರ್ ಗುರುದೇವ್ ಎಕ್ಸ್ಪ್ಲೇನ್ ದ ವರ್ಡ್ ತಿತಿಕ್ಷಾ ಮೀನ್ಸ್ ರಿಯಲ್ ತಪಸ್. ಒನ್ ಫಾರ್ಮ್ ಆಫ್ ತಪ, ಒನ್ ಫಾರ್ಮ್ ಆಫ್ ತಪಸ್ಸು. ನಾವು ತಪಸ್ಸು ಶಬ್ದವನ್ನ ಕೇಳಿದ್ದೇವೆ. ಋಷಿಮುನಿಗಳು ಹಿಂದಿನ ಕಾಲದಲ್ಲಿ ಘೋರವಾದ ತಪಸ್ಸನ್ನು ಮಾಡ್ತಾ ಇದ್ರು, ಆಚರಿಸ್ತಾ ಇದ್ರು. ಘೋರವಾದ ತಪಸ್ಸು. ದೇ ವರ್ ಡೂಯಿಂಗ್ ಪೆನೆನ್ಸ್. ಒಂದು ಕಾಲ ಮೇಲೆ ನಿಂತ್ಕೊಂಡು 3 ವರ್ಷ, ನೀರಿನಲ್ಲಿ ಮುಳುಕೊಂಡು 3 ವರ್ಷ, 2 ಕೈ ಮೇಲೆ ಎತ್ಕೊಂಡು 100 ವರ್ಷ, ಕಾಡ್ನಲ್ಲಿ ಕೂತ್ಕೊಂಡು ಊಟ ತಿಂಡಿ ಬಿಟ್ಟು 100 ವರ್ಷ, ಈ ತರ ತಪಸ್ಸು ಮಾಡ್ತಾ ಇದ್ರು. ಇದು ವಿ ಹ್ಯಾವ್ ಹರ್ಡ್, ವಿ ಹ್ಯಾವ್ ನಾಟ್ ಸೀನ್, ವಿ ಹ್ಯಾವ್ ಹರ್ಡ್. ಅವರ್ ಋಷಿ ಮುನೀಸ್ ಯೂಸ್ ಟು ಡೂ ಸಚ್ ಗ್ರೇಟ್ ಪೆನೆನ್ಸ್, ಎಂಡ್ಯೂರಿಂಗ್ ಗ್ರೇಟ್ ಹಾರ್ಡ್ಶಿಪ್ ಟು ದ ಬಾಡಿ. ದೇಹವನ್ನ ದಂಡಿಸೋದು ಅಂದ್ರೆ ಹೇಗೆ ಅಂತಿದ್ದದಲ್ಲ. 100 ವರ್ಷ ಊಟ ತಿಂಡಿ ಬಿಟ್ಟು ಕಾಡಿನಲ್ಲಿ ಕೂತ್ಕೊಂಡು ಏಕಾಗ್ರವಾಗಿ ಜಪ ಮಾಡೋದು ಅಂದ್ರೆ ಹುಡುಗಾಟದ ಮಾತಲ್ಲ. 10 ನಿಮಿಷ ನಮಗೆ ಕೂಡ್ಲಿಕ್ಕೆ ಆಗಲ್ಲ, ಮನಸ್ಸು ಎಲ್ಲೋ ಹೋಗ್ತಾ ಇದೆ, ಎದ್ದು ಬಿಡ್ತೀವಿ. 100 ವರ್ಷ ಅದು ತಪಸ್ಸು ಅಂತ ಕೇಳಿದ್ದು ಉಂಟಲ್ಲ. ಗುರುಗಳು ಹೇಳ್ತಾರೆ, ನಮ್ಮ ಗುರುದೇವರು ಹೇಳಿದ್ರು, ತಪಸ್ಸಿಗೆ ಬೇಕಾದಷ್ಟು ಅರ್ಥಗಳಿದೆ. ಕಲಿಯುಗದಲ್ಲಿ ಮುಖ್ಯವಾದ ತಪಸ್ಸು ಅಂದ್ರೆ ಯಾವುದು? ವಾಟ್ ಈಸ್ ದ ತಪಸ್ ಯು ಕ್ಯಾನ್ ಡೂ ಇನ್ ಕಲಿಯುಗ? ಯು ಕೆನಾಟ್ ಸಿಟ್ ಫಾರ್ 100 years. ಅವರ್ ಲೈಫ್ ಇಟ್ ಸೆಲ್ಫ್ ವಿಲ್ ಕೊಲ್ಯಾಪ್ಸ್ ಆಫ್ಟರ್ 60 years. Though the average has come down to 100, we can't even survive for 100 years. So, what is tapas in Kali Yuga? Our Guru mentioned it. The titiksha itself is the greatest tapas in Kali Yuga. Please remember, our Guru mentioned this point. If you develop endurance, greatest, enduring all your problems, all the problems and sorrow and the crisis coming in my life, let me endure it. As per the prarabdha, these things have come. Because of the deeds I have done in the past life, these things are there. Let me endure with a smiling face. Let me bow my head to the Almighty. Let me bow down my head totally under conviction and belief to the God, the Guru, and face with the same serenity of the mind, calmness of the mind. So facing your difficulties ವಿತೌಟ್ ಬ್ಲೇಮಿಂಗ್ ಅದರ್ಸ್. ಬೇರೆಯವರು ನನಗೆ ತೊಂದರೆ ಕೊಟ್ಟರು ಅಂತ ಬೇರೆಯವ್ರನ್ನ ಬೈಯದೆ, ಬೇರೆಯವ್ರ ಬಗ್ಗೆ ಆಡ್ಕೊಳ್ಳದೆ, ಬೇರೆಯವ್ರ ಬಗ್ಗೆ ದ್ವೇಷ ಮಾಡದೆ, ನಿಮಗೆ ಯಾವ ತೊಂದರೆನೇ ಬರಲಿ, ಯಾವ ಸಂಕಷ್ಟವೇ ಬರಲಿ, ಭಗವಂತ ನನ್ನ ಪ್ರಾರಬ್ಧದಲ್ಲಿ ಇದು ಕೊಟ್ಟಿದ್ದೀಯ, ಯಾವುದೋ ಜನ್ಮದ ಕರ್ಮಫಲ ಈ ರೂಪದಲ್ಲಿ ನನ್ನ ತೊಂದರೆ ಅನುಭವಿಸುವಾಗ ಮಾಡಿದ್ದೀಯಲ್ಲಿ, ಈ ಕಷ್ಟವು ನನ್ನ ಪ್ರಾರಬ್ಧದಲ್ಲಿ ಬಂದಿದೆ, ಇದನ್ನ ನಿನ್ನ ಕೃಪೆಯಿಂದ, ನಿನ್ನ ಆಶೀರ್ವಾದದಿಂದ ಇದನ್ನ ಎದುರಿಸುವಂತ ಆ ಶಕ್ತಿಯನ್ನ ಮಾತ್ರ ಕೊಡುವಂತ ನಿನ್ನ ಕೇಳ್ತೇನೆ ಪರಮಾತ್ಮ. ಗುರುದೇವ, ಗಿವ್ ಮಿ ಓನ್ಲಿ ದಟ್ ಮಚ್ ಆಫ್ ದಿ ಸ್ಟ್ರೆಂತ್ ವಿಥೌಟ್ ಹಿಂಡ್ರೆನ್ಸ್, ಲೆಟ್ ಮಿ ಎಂಡ್ಯೂರ್ ದಿಸ್ ಸಫರಿಂಗ್. ಸೊ ಇಫ್ ಯು ಡೆವಲಪ್ ದಟ್ ಮೈಂಡ್, that is real titiksha now in Kali Yuga. That is what our Gurudev said.
So now you understand what the Lord is telling here, second charana, Tan titikshasva bharata. ಶೀತೋಷ್ಣ ಸುಖದುಃಖದ ಆಗಮಾಪಾಹಿನ ಅನಿತ್ಯ ತಾನ್ ಯಾವುದು ಅನಿತ್ಯವಾಗಿದೆಯೋ, ಬಂದು ಹೋಗೋದಾಗ್ತಾ ಇದೆಯೋ, ಸುಖ ದುಃಖ ಇವೆಲ್ಲ ನೀವು ಪ್ರಾರಬ್ಧದಲ್ಲಿ ಇದೆಯಲ್ಲಪ್ಪ, ಯಾತಕ್ಕೆ ನೀನು ಗೋಳಾಡ್ತೀಯ? ವೈ ಡು ಯು ಸಫರ್, ವೈ ಡು ಯು ಕ್ರೈ, ವೈ ಡು ಯು ವೀಪ್? ಎಂಡ್ಯೂರ್ ವಿಥೌಟ್ ಎನಿ ಗ್ರಂಬ್ಲಿಂಗ್. ಯಾರನ್ನೂ ಬೈದೆ, ಯಾರ ಮೇಲೂ ದ್ವೇಷ ಇಲ್ಲದೆ, ನಿನ್ನ ಪ್ರಾರಬ್ಧಕ್ಕೆ ನೀನೇ ಹೊಣೆ, ನನ್ನ ಕಷ್ಟಗಳಿಗೆ ನಾನೇ ಹೊಣೆ. ಐ ಆಮ್ ರೆಸ್ಪಾನ್ಸಿಬಲ್ myself for all the troubles I am facing now, or for all the joyous moments I am facing now. If I have done lot of good deeds, all good things are happening to me. But again, adu shashvata alla. I must have done wrong things also. So suddenly some crisis will come. So that is how. So tan titikshasva bharata. Endure. So that is the Upadesha Lord has given to the mankind, not just to Arjuna. So once you can endure, once you know it is anitya, they are not eternal, they are not shashvata, Lord says, next 15th shloka, Yam hinavati antyete purusham purusharshabha samadukha sukham dhiram somrutattvaya kalpate. Yam hina vatiyanti ete purusham purusharshabha. Purusharshabha means, again he is addressing Arjuna. Hey, the great man among the warriors, Purusharshabha, the greatest among the great warrior, Purusharshabha. Look, Arjuna, ಯಾರು ಸುಖ ಮತ್ತು ದುಃಖವನ್ನು ಸಮವಾಗಿ ಸ್ವೀಕಾರ ಮಾಡ್ತಾರೋ, ಸರ್ವತ್ರ ಸಮಭಾವದಿಂದ ಎಲ್ಲವನ್ನೂ ಸ್ವೀಕಾರ ಮಾಡ್ತಾರೋ, ಅಂದ್ರೆ ಸುಖ ಬಂದ್ರೆ ತುಂಬಾ ಖುಷಿ ಪಡದೆ, ತುಂಬಾ ಉಬ್ಬಿ ಹೋಗದೆ, ತುಂಬಾ ಆನಂದ ಪಡದೆ ಇರತಕ್ಕಂಥವ್ರು, ದುಃಖ ಬಂದ್ರೆ ತುಂಬಾ ಕುಗ್ಗು ಹೋಗದೆ ಇರತಕ್ಕಂಥ, ವ್ಯಥೆ ಪಡದೆ ಇರತಕ್ಕಂಥವ್ರು ಅಂತ ಅರ್ಥ. ಅಂದ್ರೆ ಸುಖವನ್ನ ದುಃಖವನ್ನ ಬಂದದ್ದನ್ನ ಬಂದ ಹಾಗೆ ಸ್ವೀಕಾರ ಮಾಡೋದು, ಬಂದ ಹಾಗೆ ಸ್ವೀಕಾರ ಮಾಡಿ ಶಾಂತರಾಗಿರ್ತಕ್ಕಂಥವ್ರು. ದೋಸ್ ಹೂ ಕ್ಯಾನ್ ರಿಸೀವ್, those who can endure the pain and pleasure, sukha and dukkha in the same sense, without any much botheration, without adulation or without any sorrowful mind. Take it as it comes. If somebody praises you, don't be elated that you are the greatest man on the earth. If somebody scolds you, don't feel sorry. See, this is very difficult. Guruvaru helidru, our Gurudev said, the one who takes sukha and dukkha in samasthiti is a ಸ್ಥಿತಪ್ರಜ್ಞ. ಅವನು ಜ್ಞಾನಿ ಆಗ್ಬಿಡ್ತಾನಪ್ಪ ಅಂದ್ರು. ಯಾರು ಸುಖವನ್ನ ದುಃಖವನ್ನ ಒಂದೇ ರೀತಿ ಸ್ವೀಕಾರ ಮಾಡ್ತಾರೋ, ಅಮಾನಿತ್ವ ಶಬ್ದವನ್ನ ಗುರುಗಳು ಬಳಸಿದ್ರು. ಅಮಾನಿತ್ವ ಅಂದ್ರೆ ಸ್ವಾಭಿಮಾನ ಶೂನ್ಯತೆ. ನಮಗೆ ಯಾರಾದರೂ ಒಬ್ರು ಬೈದು ಬಿಟ್ರೆ ಈ ಕ್ಷಣ ಸಿಟ್ಟು ಬರುತ್ತೆ. ಅದು 10 ಜನರ ಎದುರಿಗೆ ಬೈದ್ರೆ ಇನ್ನೂ ಸಿಟ್ಟು ಬರುತ್ತೆ. ಇಡೀ ಊರಿನ ರಸ್ತೆ ಮಧ್ಯಭಾಗದಲ್ಲಿ ನಿಲ್ಲಿಸ್ಕೊಂಡು ಬೈದ್ರೆ ಮತ್ತೂ ಸಿಟ್ಟು ಬರುತ್ತೆ. ಇವು ಎಲ್ಲಕ್ಕಿಂತ ಹೆಚ್ಚು ಸಿಟ್ಟು ಬರೋದು ಎಲ್ಲರ ಮಧ್ಯ ನಾವು ಕೂತಾಗ ಗುರುಗಳು ನಮ್ಮನ್ನು ಎಬ್ಬಿಸ್ಬಿಟ್ಟು ಏನಾದ್ರು ಬೈದು ಬಿಟ್ರೆ ಕಂಡಾಪಟ್ಟೆ ಸಿಟ್ಟು. ಇನ್ನು ಈ ಜನ್ಮಕ್ಕೆ ಇಲ್ಲಿ ಕಾಲಿಡಲ್ಲ ನಾನು ಬೈದು ಬಿಟ್ರಲ್ಲ, ನಾನು ಯಾರು? ಹೂ ಆಮ್ ಐ? ಹಿ ಹಸ್ ಸ್ಕೋಲ್ಡೆಡ್ ಮೀ, ಸೊ ಐ ವಿಲ್ ನೆವರ್ ಎಂಟರ್ ಹಿಸ್ ಹೌಸ್, ಐ ವಿಲ್ ನೆವರ್ ಎಂಟರ್ ಅನ್ಸೋಣಿ ಒನ್ಸ್ ಅಗೇನ್. I have observed this. I have observed this. Please remember, this example I am giving through my own, as a direct witness. Don't be under that impression. Always Guru smiles at you. One lady used to come, a employed lady, Government of Karnataka, Vidhan Saudha, very good position. She had a habit of using lot of scents, spray. We use lot of scents. She used to sit some 10-20 feet away from Gurudev, but Gurudev used to smell that scent. Once he told me, too much of scent is coming, spray scent is coming to me from that side. That lady is using some scent. I said, maybe Gurudeva. Irabaudu ande. Second time, same thing happened. The lady came, I didn't know, and Gurudev became so wild. Immediately he pointed to that lady. He said, if you are coming to Hamsashrama, why are you spraying scent on your body? Huh? Why are you spraying scent?
Are you here to show off yourself? Don't spray the scent on your body and come next time. Openly he said, in front of all of us. And as I expected, next time onwards, that lady stopped coming here. See, Swabhimana, Amanitva, Swabhimana Shunyate is very difficult. Very difficult. That is Sthita Prajnate. If somebody scolds me, if I take it in the right sense, without any reaction, very difficult. A jnani can do like that. So that is what Sthita Prajnate. Sukha and Dukkha, ಒಂದೇ ರೀತಿ ತಗೊಳ್ಳೋದಿದೆಯಲ್ಲ. ಮಾನ ಅಭಿಮಾನ ಎಲ್ಲವನ್ನೂ ಒಂದೇ ರೀತಿ ಸ್ವೀಕಾರ. ಜಯ ಅಪಜಯ. Somebody scolds us. Okay, no problem. In the inside, no change. Your mind should not be agitated. ಮನಸ್ಸು ಘಾಸಿ ಆಗಬಾರದು, ಮನಸ್ಸು ವ್ಯಗ್ರವಾಗಬಾರದು, ದ್ವೇಷ ಉತ್ಪತ್ತಿ ಆಗಬಾರದು. ಅದು ನಮ್ಮ ನಿಜವಾದ ಸಾಧನೆ. ಗುರುಗಳು ಹೇಳೋದು ಅದು. ಭಗವಂತ ಅದನ್ನೇ ಹೇಳ್ತಾ ಇದ್ದಾನೆ ಇಲ್ಲಿ. ಯಂಹಿನ ವ್ಯಥಿಯಂತೇತೆ ಪುರುಷಂ. ಯಾವ ಪುರುಷ? ಸಮದುಃಖ ಸುಖಂ ಧೀರಂ. ಯಾರು ಸ್ಥಿತಪ್ರಜ್ಞನಾಗಿರ್ತಾನೋ, ಸುಖ ಮತ್ತು ದುಃಖ ಯಾರನ್ನ ಘಾಸಿಗೊಳಿಸಲ್ವೋ ಅಂತಹ ಮನುಷ್ಯನನ್ನ ಈ ಮಾತ್ರಾ ಸ್ಪರ್ಶಗಳು ನ ವ್ಯಥೆಯಂತೆ, ಏನನ್ನೂ ಮಾಡ್ಲಿಕ್ಕಾಗಲ್ಲ. ಇಂದ್ರಿಯ ಜನ್ಯ ಈ ವಸ್ತುಗಳು ಪದಾರ್ಥಗಳು ಆತನನ್ನು ಮುಟ್ಟೋದೇ ಇಲ್ಲ. ಜಗತ್ನಲ್ಲಿದ್ರೂ ಅವನು ಜಗತ್ನಲ್ಲಿ ಇಲ್ಲದೆ ಇದ್ದಾಗಿರ್ತಾನೆ. ಯಾರು ಮನಸ್ಸನ್ನು ಬಿಗಿ ಹಿಡಿದಿದ್ದಾನಲ್ಲ, ದ ಒನ್ ಹೂ ಕ್ಯಾನ್ ಬಿ ಯುನಾನಿಮಸ್ಲಿ ಇನ್ ಈಕ್ವಾನಿಮಸ್ ಮೋಡ್, ಎವ್ರಿಥಿಂಗ್ ಟೇಕನ್ ಇನ್ ದ ಸೇಮ್ ಸೆನ್ಸ್ ವಿಥೌಟ್ ಎನಿ distress in the mind, sukha and dukkha in the same way. He is called samasukha, samadukha sukham dhiram. He is the one qualified, he is the one sthita prajna. So he is the one qualified to become emancipated or liberated. ಅಂಥವನು ಮೋಕ್ಷಕ್ಕೆ ಅಧಿಕಾರಿ ಅಂತ ಹೇಳ್ತಾ ಇದ್ದಾನೆ ಪರಮಾತ್ಮ. ಸೊ ಸಹ ಅಮೃತತ್ವಾಯ ಕಲ್ಪತೆ. Samadukha sukham dhiram somrutattvaya kalpate. So such a person is qualified for realization, emancipation. Such a person is qualified for moksha. ಗುರುಗಳು ಬರ್ತಾ ಇದ್ದಾರೆ. 15ನೇ ಶ್ಲೋಕಕ್ಕೆ ನಿಲ್ಲಿಸ್ತಾ ಇದ್ದೇವೆ. ಮುಂದಿನ ಶ್ಲೋಕ ಬಹಳ ಉದ್ದವಾಗಿ ಬರುತ್ತೆ. ಅದು ಒಂದು ಬಹಳ ದೊಡ್ಡದಾಗಿರೋದ್ರಿಂದ 15ನೇ ಶ್ಲೋಕಕ್ಕೆ ನಿಲ್ಲಿಸ್ತಾ ಇದ್ದೇವೆ. ಗುರುಗಳು ಬರ್ತಾ ಇದ್ದಾರೆ. ಪ್ರಾರ್ಥನಾ ಶ್ಲೋಕಗಳೊಂದಿಗೆ ಇವತ್ತಿನ ವ್ಯಾಖ್ಯಾನ ನಿಲ್ಲಿಸ್ತಾ ಇದ್ದೇವೆ. ಮತ್ತೊಮ್ಮೆ ಎಲ್ಲರ ಪರವಾಗಿ ಗುರುದೇವರಿಗೆ ನಮಸ್ಕಾರಗಳನ್ನು ಅರ್ಪಿಸಿ ಪ್ರಾರ್ಥನಾ ಶ್ಲೋಕಗಳು. ವಸುದೇವ ಸುತಂ ದೇವಂ ಕಂಸಜಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಹರಿ ಓಂ ತತ್ಸತ್.